ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. 207 ವರ್ಷದ ಹಿಂದೆಯೇ ದಲಿತರ ವಿದ್ಯೆಗಾಗಿ ಹೋರಾಟವನ್ನ ಮಾಡಿದ ಸಿದ್ದು ನಾಕಾ ಜಯಗಳಿಸಿದ ದಿನದ ವಿಜಯೋತ್ಸವದ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ 207ನೇ ವರ್ಷದ ಭೀಮಾ ಕೋರೆಗಾಂವ್ ಯುದ್ಧದ ವಿಜಯೋತ್ಸವದ ಕಾರ್ಯಕ್ರಮ ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ನೂರಾರು ಜನ ದಲಿತ ಪರ ಸಂಘಟನೆಗಳ ಮುಖಂಡರಿಂದ ಮೇಣದ ಬತ್ತಿ ಹಚ್ಚುವ ಮೂಲಕ ವಿಜಯೋತ್ಸವ ಆಚರಣೆ. ಬ್ರಿಟಿಷರ ಆಳ್ವಿಕೆ ಕಾಲದ ಘಟ್ಟದಲ್ಲೂ ಭಾರತದಲ್ಲಿ ವಾಸಿಸುವ ದಲಿತರ ಮೇಲೆ ದಬ್ಬಾಳಿಕೆಯ ಮೇಲೆ ಯುದ್ಧ ಸಾರಿದ ಮೊದಲ ನಾಯಕನೇ ನಮ್ಮ ಸಿದ್ದುನಾಕ ಮಹಾರಾಜು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಜಿಆರ್ ಅಂಬೇಡ್ಕರ್ ಪರಿಶ್ರಮದಿಂದ ಕಳೆದು ಹೋಗಿದ್ದ ದಲಿತ ಮಹಾರಾಜ ಸಿದ್ದುನಾಯಕ ಚರಿತ್ರೆಗೆ ಮತ್ತೆ ಮರುಜೀವ ಬಂತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದಲಿತ ರಾಜ ಸಿದ್ದುನಾಕನ ಚರಿತ್ರೆಯನ್ನ ಇತಿಹಾಸದ ಪುಟದಲ್ಲಿ ಸೇರಿಸುವಂತೆ ಕೆಲಸ ಆಗಬೇಕು ಎಂಬುದು ನಮ್ಮೆಲ್ಲರ ಒತ್ತಾಯ. ಈ ದಿನ ಭೀಮಾ ಕೋರೆಗಾಂವ್ ಯುದ್ಧದ 207ನೇ ವರ್ಷದ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಕೊರಟಗೆರೆ ಎಲ್ಲ ದಲಿತ ಪರ ಸಂಘಟನೆಗಳ ನಾಯಕರುಗಳು ಇವತ್ತು ಸೇರಿಕೊಂಡು ಸರಳವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನು ಇವತ್ತಿನ ವಿಶೇಷ ಅಂದರೆ 1818ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು ಪೇಶ್ವೆರ ವಿರುದ್ಧ ಸಿದ್ದುನಾಕ, ದಲಿತರ ನಾಯಕ ಸಿದ್ದುನಾಯಕ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಪೇಶ್ವೆರ ಮೇಲೆ ಯುದ್ಧ ಮಾಡ್ತಾನೆ. ಅದಕ್ಕೆ ಬೆಂಬಲವನ್ನು ನಮ್ಮ ಅಂದಿನ ಬ್ರಿಟಿಷ್ ಆಡಳಿತವನ್ನು ಬಳಸ್ಕೊಂಡಿರ್ತಾನೆ. ಆ ದಿನದ ಯುದ್ಧ ಗೆದ್ದು ಪೇಶ್ವೆಯರಿಂದ ನಮ್ಮ ಪರಿಶಿಷ್ಟ ಜಾತಿಗೆ ದಲಿತರಿಗೆ ಆಗ್ತಿದ್ದಂಥ ಅಸ್ಪೃಶ್ಯತೆ ನೋವಿನ ವಿರುದ್ಧ ಯುದ್ಧವನ್ನು ಗೆದ್ದು ನಮ್ಮನ್ನೆಲ್ಲ ಸಂಪೂರ್ಣವಾಗಿ ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯುದ್ಧ ಅದು. ಏನಾದರೂ ಪ್ರಪಂಚದಲ್ಲೊಂದು ಯುದ್ಧ ಅಂತ ವಿದ್ಯೆಗಾಗಿ ಯುದ್ಧ ನಡೆದಿದ್ರೆ ಅದು ಕೋರೆಗಾಂವ್ ಯುದ್ಧ. ಪೇಶ್ವೆಯರಿಗೆ, ನಮಗೆ ಅಸ್ಪೃಶ್ಯರಿಗೆ ವಿದ್ಯೆ ಕೊಡದಲ್ಲೇ ಮೂಲ ಗುಂಪು ಮಾಡಿರ್ತಾರೆ. ಬಹಳ ಅಸ್ಪೃಶ್ಯತೆ ಆಚರಣೆ ಇರುತ್ತೆ ಆ ಕಾಲಘಟ್ಟದಲ್ಲಿ. ಆ ಒಂದು ಸಮಯದಲ್ಲಿ ಸಿದ್ದುನಾಕನಿಗೆ ಬ್ರಿಟಿಷ್ ಹೇಳ್ತಾರೆ, ಈ ಪೇಶ್ವೆಯರನ್ನು ಸೋಲಿಸು, ನಿನಗೆ ಅರ್ಧ ರಾಜ್ಯ ಕೊಡ್ತೀವಿ ಅಂತ. ಆ ನನ್ನ ಜಾತಿಯ ನಾಯಕ ನನ್ನ ಮನಸ್ಪೂರ್ವಕವಾಗಿ ಪ್ರಾಣನೂ ಬಿಡ್ತೀನಿ, ನನ್ನ ಜಾತಿಗಾಗಿ ಯುದ್ಧನೂ ಮಾಡ್ತೀನಿ, ಗೆದ್ದು ಕೊಡ್ತೀನಿ, ನನಗೆ ಅರ್ಧ ರಾಜ್ಯ ಬೇಡ, ನನ್ನ ಜನಾಂಗಕ್ಕೆ ವಿದ್ಯೆ ಕೊಡಿ ಅಂತ ಹೇಳಿ ಷರತ್ತನ್ನು ಹಾಕಿ ಯುದ್ಧವನ್ನು ಗೆದ್ದಂಥ ಮಹಾನ್ ನಾಯಕ ಸಿದ್ದುನಾಕ. ಆ ದಿನ ಒಂದೇ ರಾತ್ರಿ ಒಳಗೆ 5,000 ಪೇಶ್ವೆಯರ ವಿರುದ್ಧ ಕೇವಲ 500 ಜನದ ತಂಡ ಕಟ್ಕೊಂಡು ಯುದ್ಧ ಗೆಲ್ತಾನೆ. ಆ ಯುದ್ಧ ಗೆದ್ದಂಥ ಸವಿ ನೆನಪಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಈ ಇತಿಹಾಸದಲ್ಲೇ ಈ ಒಂದು ಘಟನೆ ಮುಚ್ಚೋಗಿರುತ್ತೆ. ಅವರ ಒಂದು ನೆನಪಿನಲ್ಲಿ ಇವತ್ತಿಗೂ ಸಹ ಪೂನಾದಲ್ಲಿರ್ತಕ್ಕಂಥ ಕೋರೆಗಾಂವ್ ಗ್ರಾಮದಲ್ಲಿ ದೊಡ್ಡ ವಿಜಯ ಸ್ತಂಭನೇ ನಿರ್ಮಾಣ ಮಾಡ್ತಾರೆ ಬ್ರಿಟಿಷರು. ಅದನ್ನು ಮುಚ್ಚಾಕಿರ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ವಿದೇಶದಲ್ಲಿ ಇದ್ದಂಥ ಒಬ್ಬ ಫಾರಿನ್ ಇವನ ಹತ್ರ ಇತಿಹಾಸ ತಿಳ್ಕೊಂಡು ಇದನ್ನು ಪತ್ತೆ ಮಾಡ್ತಾರೆ. ನೆನಪಿಸ್ಕೊಳ್ತಾ ಅವರ ಆದರ್ಶವನ್ನು ನಮ್ಮ ಜನಾಂಗಕ್ಕೆ ಮುಟ್ಟಿಸಬೇಕು ಅಂತ ಹೇಳ್ಬಿಟ್ಟು ನೆನಪಿಗಾಗಿ ಈ ಒಂದು ಸಂದರ್ಭದಲ್ಲಿ ಬೆಳಕನ್ನು ಹಚ್ಚುತ್ತಾ ಇದ್ದೀವಿ. ಯುದ್ಧಗಳು ಈ ಪ್ರಪಂಚದಲ್ಲಿ ಎಷ್ಟೋ ಯುದ್ಧಗಳು ನಡೆದಿರ್ಬೋದು, ಆದರೆ ವಿದ್ಯೆಗಾಗಿ ನಡೆದಂಥ ಈ ಯುದ್ಧ ಬಹಳ ಮಹತ್ವಪೂರ್ಣವಾದದ್ದು. ಈಗ ಈ ಯುದ್ಧವನ್ನು ನಮ್ಮ ಇತಿಹಾಸದ ಪುಟಗಳಲ್ಲಿ ಸೇರಿಸಬೇಕು, ಇತಿಹಾಸದಲ್ಲಿ ಸೇರಿಸಬೇಕು. ಮೊದಲನೇ ಯುದ್ಧ, 2ನೇ ಯುದ್ಧ, 3ನೇ ಯುದ್ಧ, ಈ ಥರ ಯುದ್ಧಗಳು ನಡೆದು ಅವು ಇತಿಹಾಸದಲ್ಲಿದ್ದಾವೆ. ಆದರೆ ಈ ಪ್ರಪಂಚದಲ್ಲಿ ವಿದ್ಯೆಗಾಗಿ ನಡೆದ ಯುದ್ಧವನ್ನು, ಕೋರೆಗಾಂವ್ ಯುದ್ಧವನ್ನು, ದಲಿತ ಪರವಾದ ಯುದ್ಧವನ್ನು, ವಿದ್ಯೆಯ ಪರವಾದ ಯುದ್ಧವನ್ನು ಇತಿಹಾಸದಲ್ಲಿ ಸೇರಿಸೋದ್ರ ಮುಖಾಂತರ ಈ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿ. ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ, ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ನಿನ್ನ ಜೀವಿತದ ಸಂಘರ್ಷ ನಮ್ಮ ಎದೆಯಲ್ಲಿ ತಂದಿದೆ ಹರ್ಷ, ನಿನ್ನ ಜೀವಿತದ
ಅವರಿಗೆ ದಲಿತ ನಾಯಕ ಸಿದ್ದು ನಾಯಕನಿಗೆ ದಲಿತ ನಾಯಕ ಸಿದ್ದು ನಾಯಕನಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನ್ಯೂಸ್ ಕರ್ನಾಟಕ ಒಂದು ವರದಿ, ಕೊರಟಗೆರೆ ತಾಲೂಕು, ಹೊಸಕೋಟೆ, ಮುತ್ತುರಾಜ್.